ಹಾಯ್, ನಾನು ನಿಮ್ಮ ಕೃತಿಕಾ ಭಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೃತಿವರ್ಸ್. 24 ಇಸ್ವಿ ಮುಗ್ದೋಗ್ತಾ ಇದೆ. 2024 ಇಸ್ವಿ. ತುಂಬ ಇಮೋಷ್ನಲ್ ಆಗಿದ್ದೆ. ಏನು ಮಾತಾಡಬೇಕು ಗೊತ್ತಾಗಲಿಲ್ಲ, ಏನು ಮಾಡಬೇಕು, ಮೈಂಡ್ ಬ್ಲಾಕ್ ಆಗಿತ್ತು. ಹಾಗಾಗಿ ಒಂದು ಕೂತ್ಕೊಂಡು ರೀಕ್ಯಾಪ್ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ. ತುಂಬ ದಿನ ಕೂಡ ಆಗಿತ್ತು ಈ ಥರ ನಿಮ್ಮ ಜೊತೆ ಮಾತಾಡಿ. ಸೊ 2024 ಒಂದು ರೋಲರ್ ಕೋಸ್ಟರ್ ರೈಡ್ ಆಗಿತ್ತು. ನನಗೆ ಮಾತ್ರ ಅಲ್ಲ, ಖಂಡಿತ ಗೊತ್ತು ನಿಮ್ಮೆಲ್ಲರಿಗೂ ಹಾಗೆ ಆಗಿತ್ತು ಅಂತ ಹೇಳ್ಬಿಟ್ಟು. ಜನವರಿಯಿಂದ ಶುರು ಮಾಡಿದ್ರೆ ಬಕೆಟ್ ಲಿಸ್ಟ್ ಅಂತ ಮಾಡಿದೆ, ವಿಷನ್ ಬೋರ್ಡ್ ಮಾಡಿದ್ದೆ. ಸಾಮಾನ್ಯವಾಗಿ ನಾನು ವಿಷನ್ ಬೋರ್ಡ್ ಮಾಡ್ತಾನೆ ಇರ್ತೀನಿ. ಅದಾದಮೇಲೆ ನಂದು ಲಿಸ್ಟ್ ಆ್ಯಕ್ಚುಲಿ ನೋಡ್ತಾ ಇದ್ದೆ. ಲಾಸ್ಟ್ ಇಯರ್ ನಾನು ಬಕೆಟ್ ಲಿಸ್ಟ್ ಅಂತ ಏನು ಮಾಡಿದ್ದೆ ಅಂತ. ಅದರಲ್ಲಿ ನಂದು ಆಗಿದ್ದು ಟ್ರಿಪ್ಸ್ ಆಯಿತು, ಅಡ್ವೆಂಚರಸ್ ಸ್ಪೋರ್ಟ್ಸ್ ಆಯಿತು, ಸೋಲೋ ಡೇಟ್ಸ್ ಆಗಿತ್ತು. ಅಂದರೆ ಸೋಲೋ ಡೇಟ್ ಅಂದರೆ ಪ್ರಾಪರ್ ಡೇಟ್ ಅಂತ ಹೋಗಲಿಲ್ಲ ನಾನು ವಿಡಿಯೋದಲ್ಲಿ ಹೇಳ್ದಂಗೆ. ಬಟ್ ಮೂವಿ ಡೇಟ್ಸಿಗೆ ಹೋದೆ, ತಿನ್ನೋಕ್ಕೂ ಹೊರಗಡೆ ಹೋಗಿದ್ದೆ. ಆಗಿಲ್ಲ ಅನ್ನೋವಂಥದ್ದು ಅಂದರೆ ಟ್ರೈ ಆ್ಯಂಡ್ ನ್ಯೂ ಸ್ಕಿಲ್ ಅಂತ ತೊಗೊಂಡಿದ್ದೆ. ಯಾಕಂದರೆ ಸ್ಕಿಲ್ನ ನಾನು ಏನು ಅಂತ ಫಿಗರ್ ಔಟ್ ಮಾಡಿರಲಿಲ್ಲ. ಇಡೀ ವರ್ಷದಲ್ಲಿ ನಾನು ಫಿಗರ್ ಔಟೇ ಮಾಡೋಕ್ಕಾಗಲಿಲ್ಲ. ಅದು ಒಂದು ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಜ್ಯೋತಿರ್ಲಿಂಗನ ನನಗೆ ಕವರ್ ಮಾಡೋಕ್ಕಾಗಲಿಲ್ಲ. ಫ್ಯಾಮಿಲಿ ಟ್ರಿಪ್ ಹೋಗೋಕ್ಕಾಗಲಿಲ್ಲ. ಪ್ರತಿ ವರ್ಷ ಫ್ಯಾಮಿಲಿ ನಾವು ನಮ್ಮ ಮನೆದೇವ್ರಿಗೆ ಹೋಗ್ತೀವಿ ನೋಡೋಕ್ಕೆ. ಆದರೆ ಅದನ್ನು ಟ್ರಿಪ್ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಪ್ರಾಪರ್ ಟ್ರಿಪ್ಪಿಗೆ ಹೋಗಲಿಲ್ಲ. ಅದು ಬಿಟ್ಟರೆ ಹೆಲ್ತ್ ಬಗ್ಗೆ ಅಷ್ಟು ಕಾನ್ಷಿಯಸ್ ಆಗಿ ನಾನು ಎಫರ್ಟ್ಸ್ ಹಾಕಿ ಗಮನ ಕೊಡಲಿಲ್ಲ. ಮಿಕ್ಕಿದೆಲ್ಲ ಮಾಡಿದೆ. ಶಿರಡಿಗೆ ಹೋಗೋಕ್ಕಾಗಲಿಲ್ಲ. ಸೋಲೋ ಟ್ರಿಪ್, ಓ ಮೈ ಗಾಡ್, ಸೋಲೋ ಟ್ರಿಪ್ ಹೋಗೋಕ್ಕಾಗಿಲ್ಲ. ಎಷ್ಟೊಂದು ಲಿಸ್ಟಲ್ಲಿ ಇರೋದು ಫುಲ್ಫಿಲ್ ಮಾಡೋಕ್ಕೆ ಆಗಲಿಲ್ಲ 2024 ಬಟ್ ಪರವಾಗಿಲ್ಲ. ಏನಂತೆ 24 ಹಾಕ್ಕೊಂಡಿದ್ದು 24 ಆಗಬೇಕು ಅನ್ನೋ ರೂಲ್ಸ್ ಏನಾದ್ರು ಇದೆಯಾ? ಖಂಡಿತ ಇಲ್ಲ ಅಲ್ವಾ? ಯಾಕಂದರೆ ಕೆಲಸ ಜಾಸ್ತಿ ಬಂತು ನನಗೆ. ಅದರಲ್ಲೂ ಕೊನೆಗೆ ತುಂಬ ಕೆಲಸಗಳಾಗೋಯಿತು. ಸ್ಟಾರ್ಟಿಂಗಲ್ಲಿ ಜನವರಿನಲ್ಲಿ ಶುರು ಮಾಡಿದಾಗ ಟ್ರಿಪ್ಪಿಗೆ ಹೋದೆ. 2ರಲ್ಲಿ ಒಂದು ಆಗುತ್ತೆ ಅನ್ನೋ ಥರ ತಂಗಿ ಮತ್ತು ನನ್ನ ಫ್ರೆಂಡ್ಸ್ ಆದನ ಇಬ್ಬರು ಜೊತೆಗೊಂದು ರಿಷಿಕೇಶ್ ಟ್ರಿಪ್ಪಿಗೆ ಹೋದೆ. ರಿಷಿಕೇಶ್ ಟ್ರಿಪ್ 12 ದಿನ 12 ಜನ್ಮದ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಡೆಫಿನೆಟ್ಲಿ ಆ ವಿಡಿಯೋನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ರಿಷಿಕೇಶ್ ಟ್ರಿಪ್ ಆಯಿತು. ಅದಾದಮೇಲೆ ಅಲ್ಲೇ ಅಡ್ವೆಂಚರಸ್ ಸ್ಪೋರ್ಟ್ಸ್ ಕೂಡ ಮಾಡಿದೆ. ರಾಫ್ಟಿಂಗ್ ಆಗಿರ್ಬೋದು, ಬಂಜಿ ಜಂಪಿಂಗ್ ಆಗಿರ್ಬೋದು, ಅದು ಚೆನ್ನಾಗಿತ್ತು. ನೆಕ್ಸ್ಟ್ ಫೆಬ್ಬಲ್ಲಿ ಒಂದು ನಾಟಕದಲ್ಲಿ ಮಾಡಿದೆ. ನಾಟಕದಲ್ಲಿ ಒಂದು ಪಾಠ ಮಾಡಿದ್ದೆ ನಾನು, ಸಿದ್ಧತೆ ಅನ್ನೋ ನಾಟಕದ್ದು. ಅದು ತುಂಬ ಚೆನ್ನಾಗಿ ಬಂತು. ಖುಷಿ ಕೊಟ್ಟಿದ್ದೇನು ಅಂದರೆ ಅವಾರ್ಡ್ ಕೂಡ ಬಂತು ನನಗೆ. ಅದು ತುಂಬಾ ಖುಷಿ ಕೊಟ್ಟು ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು ನನ್ನಲ್ಲಿ. ಅದಾದಮೇಲೆ ಮಾರ್ಚಿಗೆ ಬಂದರೆ ಮಾರ್ಚ್ ಓಕೆ ಅನ್ನೋ ಥರ ಇತ್ತು. ಅದಾದಮೇಲೆ ಏಪ್ರಿಲ್, ಮೇ, ಜೂನ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಜೂನಲ್ಲಿ ಆ್ಯಕ್ಚುಲಿ ಇನ್ನೊಂದು ಟ್ರಿಪ್ಪಿಗೆ ಹೋಗಿದ್ದೆ ಸಾಧನ ಜೊತೆಗೆ ಗೋವಾಗೆ. ಜೂನ್ ಆಯಿತು. ಜುಲೈಯಲ್ಲಿ ಇನ್ನೊಂದು ಬರ್ತ್ಡೇ ಮಂತ್ ಆಗಿತ್ತು. ಸೊ ಬರ್ಡೇ ಸೆಲೆಬ್ರೇಷನ್ ಅನ್ನೋ ಥರ, ಸೆಲೆಬ್ರೇಷನ್ ದೊಡ್ಡದಾಗಿ ಏನೂ ಮಾಡಿಲ್ಲ ನಾನು. ಬರ್ಡೇ ಅನ್ನೋ ಥರ ಆಯಿತು. ಜುಲೈಯು ಹಾಗೆ ಹೊಟ್ಟೋಯ್ತು. ಆಗಸ್ಟಿಂದ ಆಗಸ್ಟಿಂದ ಏನಾಗ್ತಾ ಇದೆ ಅನ್ನೋದ್ರೆ ಗೊತ್ತಾಗ್ತಾ ಇರಲಿಲ್ಲ. ಒಂದು ಟೈಮ್ ಪೀರಿಯಡಲ್ಲಿ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ ನಾನು. ಆಗಸ್ಟಿಂದ ಒಂದು 2-3 ಮಂತ್ಸು ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಹೆಲ್ತ್ ಬಗ್ಗೆ ಸರಿ ಗಮನ ಕೊಟ್ಟಿಲ್ಲ. ಬಟ್ ಕೆಲಸಗಳಾಗ್ತಾಯಿತ್ತು. ಕೆಲಸಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು ನನಗೆ. ವರ್ಕ್ ಲೈಫಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾಯಿತ್ತು. ಆದರೆ ಮೆಂಟಲಿ, ಫಿಸಿಕಲಿ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ಅಂತ ನನಗೆ ಅನಿಸಿದ್ದು. ಅದಾದಮೇಲೆ ಮತ್ತೆ ಬಂದರೆ ನವೆಂಬರ್, ಡಿಸೆಂಬರ್ ಇಟ್ ವಾಸ್ ವೆರಿ ಗುಡ್. ಡಿಸೆಂಬರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೇಜರ್ ಲೈಫ್ ಡಿಸಿಷನ್ಸ್ ಆಗಿರ್ಬೋದು, ಎಷ್ಟೊಂದು ಆಯಿತು. ಓವರಾಲ್ ಅಂದರೆ ತುಂಬ ಚೆನ್ನಾಗಿತ್ತು. ನಾನು 2024 ಏನು ಕಲ್ತಿದ್ದೀನಿ ಅದನ್ನು ನಾನು ಏನು ಮುಂದೆ ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ರೀಡಿಂಗ್ ಹ್ಯಾಬಿಟಿಗೆ ಮತ್ತೆ ವಾಪಸ್ ಬರಬೇಕು ಅನ್ನೋದು ತುಂಬಾ ಇತ್ತು. ಬಂದೆ ಕೂಡ. ಹಾಗಾಗಿ ಅದನ್ನು ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಪುಸ್ತಕಗಳು ಓದಿದೆ. ಜಾಸ್ತಿ ಫಿಕ್ಷನ್ ಬುಕ್ಸ್ ಓದಿದೆ, ನಾನ್ ಫಿಕ್ಷನ್ಗಿಂತ. ಪರವಾಗಿಲ್ಲ, ಏನಾದರೆ ಬುಕ್ಕೇ ಅಲ್ವಾ, ಬುಕ್ ಓದಬೇಕು. ಈಗಲೂ ಅಷ್ಟೇ ನಾನು ಇದೊಂದು ಓದ್ತಿದ್ದೀನಿ, ಲವ್ ಆನ್ ದಿ ಬ್ರೈನ್. ಈ ಬುಕ್ ಕರೆಂಟ್ಲಿ ಓದ್ತಾ ಇರೋದು ನಾನು. ಚೆನ್ನಾಗಿದ್ದಂಗಿದೆ, ನೋಡಬೇಕು ಮುಂದೆ ಏನು ಅಂತ. ಆ್ಯಂಡ್ ಪ್ರಾಜೆಕ್ಟ್ ಅವ್ರದ್ದು ಟೂ ಗುಡ್ ಟು ಬಿ ಟ್ರೂ ಬುಕ್ ಕೂಡ ನಾನು ಪ್ರೀ ಆರ್ಡರ್ ಮಾಡಿದ್ದೀನಿ. ನೋಡಬೇಕು. ತುಂಬ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ. 25 ಈ ರೀಡಿಂಗ್ ಹ್ಯಾಬಿಟ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೆಕೆಂಡ್ ಥಿಂಗ್, ಮೆಂಟಲಿ ಫಿಸಿಕಲಿ ಸ್ವಲ್ಪ ಅಲೈನ್ಡ್ ಆಗಿರಬೇಕು. ಅಂದರೆ ಸ್ವಲ್ಪ ಹೆಲ್ತಿಯರ್ ಸೈಡಿಗೆ ಹೋಗಬೇಕು. ಅದಕ್ಕೋಸ್ಕರ ಸ್ಕಿನ್ ಕೇರ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೀನಿ. ಪ್ರಾಪರ್ ಸ್ಕಿನ್ ಕೇರ್ ರೊಟೀನ್ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೇ ಇಲ್ಲಿ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿದೆ, ಬೇಬಿ ಹೇರ್ ಗ್ರೋತ್ ಆಗ್ತಾ ಇದೆ, ಇದೆಲ್ಲ ಆಗ್ತಾ ಇದೆ. ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ. ಥರ್ಡ್ ಥಿಂಗ್, ಪೇಷನ್ಸ್. ದಟ್ ಇಸ್ ದ ಮೇನ್ ಎಲಿಮೆಂಟ್ ಇಲ್ಲಿದು. 2024 ತುಂಬ
ತುಂಬಾ ಪೇಷನ್ಸ್ ಕಲಿತೆ, ಯಾಕಂದರೆ ನಾನು ತುಂಬ ಇಂಪಲ್ಸಿವ್ ಡಿಸಿಷನ್ ಮೇಕರ್ ಆಗಿದ್ದೆ. ತುಂಬ ಪೇಷನ್ಸ್ ಕಲ್ತಿದ್ದೀನಿ. ಈ 24 ಏನಾಯಿತು ಅಂದರೆ ಮಧ್ಯದ ಪೀರಿಯಡಲ್ಲಿ ನಾನು ಹೇಳಿದೆ ಆಗಸ್ಟಿಂದ ಒಂದು 2-3 ತಿಂಗಳು ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿರಲಿಲ್ಲ ಅಂತ. ಸೆಲ್ಫ್ ಡಿಸ್ಕವರಿ ತುಂಬಾ ಚೆನ್ನಾಗಾಯಿತು. ಇಂಟ್ರೋಸ್ಪೆಕ್ಟ್ ಮಾಡೋಕ್ಕೆ ನಂಗೆ ತುಂಬಾ ಟೈಮ್ ಸಿಕ್ಕಿತ್ತು. ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದೀನಿ ನಾನು, ಕರೆಕ್ಟಾಗಿ ಮಾಡ್ತಾ ಇದ್ದೀನಾ, ಏನು ಅದನ್ನು ಆ ಯೋಚನೆಗಳು ಎಲ್ಲರಿಗೂ ಬರುತ್ತೆ ಅಲ್ಲ. ಲಕ್ಕಿಲಿ ನನಗೊಂದು ಸ್ವಲ್ಪ ಟೈಮ್ ಸಿಕ್ತು. ಯೋಚನೆ ಮಾತ್ರ ಬರಲಿಲ್ಲ, ಅದನ್ನು ಕೂತ್ಕೊಂಡು ನಾನು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಆಯಿತು. ಇದಾಗಿತ್ತು. ಆ್ಯಂಡ್ ನಾನು ಆಗಲೇ ಮಾತಾಡ್ದಂಗೆ ವಿಷನ್ ಬೋರ್ಡ್ಸ್ನ ನಾನು ತುಂಬಾ ನಂಬ್ತೀನಿ. 2 ವಿಷಯ. ಒಂದು ಪ್ಲ್ಯಾನರ್ನ ನಾನು ಆಲ್ಮೋಸ್ಟ್ 4 to 6 ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಪ್ಲ್ಯಾನರ್ಸು. ಅದೇ ಮುಂಚೆ ನಾನು ನೋಟ್ಬುಕ್ಕಲ್ಲಿ ಅಂತ ಇಡ್ತಿದ್ದೆ, ಆಮೇಲೆ ಆರ್ಡರ್ ಮಾಡಿದೆ. ಅದೇ ಥರನೇ ಆರ್ಡರ್ ಮಾಡಿದಾಗ ಈ ಸತಿ ಸಿಂಬಾ ಲೈಫ್ ಸ್ಟೈಲಿಂದ ಮೃದುಲ್ ಶರ್ಮಾ ಮತ್ತು ಆದಿತ್ಯ ಅವ್ರದ್ದು ಲಾಸ್ಟ್ ಟೈಮ್ 2023ನಲ್ಲಿ ಕೂಡ ನಾನು ಅವ್ರದ್ದು ಆರ್ಡರ್ ಮಾಡಿದ್ದೆ. ತುಂಬ ಇಷ್ಟ ಆಗಿತ್ತು ನನಗೆ. ಈ ಸತಿ ಬೇಡ, ಯಾಕಂದರೆ ಲಾಸ್ಟ್ ಇಯರು ಇಕೋ ಫ್ರೆಂಡ್ಲಿದಾಗಿರಲಿ ಅಂತ ಹೇಳಿಬಿಟ್ಟು ನಾನ್ ಡೇಟೆಡ್ ಪ್ಲ್ಯಾನರ್ ತರಿಸಿದ್ದೆ. ಯಾಕೋ ನನಗೆ ಜೋಶ್ ಬರಲಿಲ್ಲ, ಇಷ್ಟ ಆಗಲಿಲ್ಲ ಅಷ್ಟು. ಯಾಕಂದರೆ ಪ್ಲ್ಯಾನರ್ನ ನಾನು ಜಾಸ್ತಿ ಯೂಸೇ ಮಾಡಲಿಲ್ಲ. ವೀಕ್ಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ತಾಯಿದ್ದೆ, ಡೈಲಿ ಯೂಸ್ ಮಾಡಲಿಲ್ಲ ನಾನು. ಕಾಸ್ಟ್ ವೈಸ್ ಇಟ್ಸ್ ಗುಡ್, ಬಟ್ ತುಂಬ ಮಿನಿಮಲಿಸ್ಟಿಕ್ ಅನ್ನಿಸ್ಬಿಡ್ತು, ಏನೂ ಕಲರೇ ಇಲ್ಲ ಅನ್ನಿಸ್ಬಿಡ್ತು, ಬೇಜಾರಾಯಿತು. ಈ ಸತಿ ಪ್ಲ್ಯಾನರು ಚೆನ್ನಾಗಿದೆ. ಈಗಲೇ ನಿಮ್ಮ ಎದುರುಗಡೆ ಓಪನ್ ಮಾಡ್ತಿರೋದು ಮೈ ಸೆಲ್ಫ್ ಗ್ರೋತ್ ಪ್ಲೇ ಲಿಸ್ಟ್ ಅಂತ ಇದೆ. ಈ ಸತಿ ನಂಗೆ ಬೇಕಾಗಿರೋದು ಅದೇನೆ. ಬುಕ್ಕು ಎಲ್ಲ ಚೆನ್ನಾಗಿದೆ. ಒಳಗಡೆ ಸ್ವಲ್ಪ ಮಿನಿಮಲಿಸ್ಟ್ ಆಗಿದೆ, ಯಾಕಂದರೆ ನಾನು 23ನಲ್ಲಿ ಆರ್ಡರ್ ಮಾಡಿದ ಪ್ಲ್ಯಾನರ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅದಾದಮೇಲೆ ಕ್ಯಾಲೆಂಡರ್ ಈ ಸತಿ ಪ್ಲಕ್ ಎಲ್ಲಾದ್ರೂ ಅಂಟಿಸೋ ಥರ ಇದೆ. ಸೊ ಇದು ಚೆನ್ನಾಗಿದೆ, ಯಾಕಂದರೆ ಯೂಶ್ವಲಿ ಟೇಬಲ್ ಕ್ಯಾಲೆಂಡರ್ ಕೊಡ್ತಾಯಿದ್ರು. ಇದು ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ ಫ್ರೀ ಬೀಸ್ ಇಷ್ಟ ಆಯಿತು. ಒಂದು ನೋಟ್ಬುಕ್, ಆ್ಯಸ್ ಯೂಶ್ವಲ್ ಒಂದು ನೋಟ್ಬುಕ್ನ ನಾನು ಆಲ್ರೆಡಿ 23ನಲ್ಲಿ ತೊಗೊಂಡಿರೋದನ್ನು ನೀಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಅಫರ್ಮೇಷನ್ ಕಾರ್ಡ್ಸ್ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಇವ್ರದ್ದು USPನೇ ಇದು, ಏನಾದರೂ ಒಂದು ಡಿಫ್ರೆಂಟ್ ಆಗಿರುತ್ತೆ ಬೇರೆಯವ್ರದಕ್ಕಿಂತ. ಅದಕ್ಕೆ ನಂಗೆ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಹೀಗೆ 23ನಲ್ಲಿ ತರಿಸಿದಾಗಲೂ ಐ ವಾಸ್ ಸೋ ಹ್ಯಾಪಿ. ಅವ್ರ ಫ್ರೀ ಬೀಸಲ್ಲಿ ಸ್ಟಿಕ್ಕರ್ಸು ಮತ್ತು ಈ ನೋಟ್ಬುಕ್ಕು ಎಲ್ಲ ನಂಗೆ ಇಷ್ಟ ಆಗಿತ್ತು. ಈ ಸತಿ ಈ ಅಫರ್ಮೇಷನ್ ಕಾರ್ಡ್ಸ್ ಚೆನ್ನಾಗಿದೆ. ಅಫರ್ಮೇಷನ್ಸ್ ಎಲ್ಲ ಸ್ವಲ್ಪ ಹೇಳ್ಕೊತಾ ಇರ್ತೀನಿ ನಾನು, ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ಸ್ ಎಲ್ಲ. ಸೊ ಇದು ಯಾವ ಥರ ಅಂತಂದರೆ ಡೆಕ್ ಆಫ್ ಕಾರ್ಡ್ಸ್ ಇರುತ್ತೆ, ಇದರಲ್ಲಿ ಬರೆದಿರ್ತಾರೆ. ನಾವು ಶಫಲ್ ಮಾಡ್ಬೋದು. ಶಫಲ್ ಮಾಡಿಬಿಟ್ಟು ನನಗೆ ಇವತ್ತು ಯಾರು ತೆಗಿಬೇಕು ಅನ್ಸುತ್ತೋ ಅದು ಐ ಆಮ್ ಪ್ರೊಟೆಕ್ಟೆಡ್, ಐ ಆಮ್ ಲವ್ಡ್, ಐ ಆಮ್ ಗ್ರೇಟ್ಫುಲ್, ಈ ಥರ ಕಾರ್ಡ್ ಬರುತ್ತೆ. ಇದನ್ನು ಅಫರ್ಮ್ ಮಾಡ್ಕೊಳ್ಳೋದು ಅಷ್ಟೇ ಆವತ್ತಿನ ದಿನಕ್ಕೆ. ಸೊ ಇದು ಈ ಸತಿ 2025ಗೆ ಅಂತ ತರಿಸಿರೋ ಪ್ಲ್ಯಾನರು. ಹೋಪ್ಫುಲಿ ಯೂಸ್ ಮಾಡ್ತೀನಿ, ನೀಟಾಗಿ ಅಟ್ಮೋಸ್ಟ್ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 2025ಅಲ್ಲಿ ನನಗೆ 25 ಇಯರ್ಸ್ ಆಗುತ್ತೆ. ಸೊ 25th ಇಯರ್ ಆಗೋ ಹೊತ್ತಿಗೆ ಅಥವಾ 25th ಇಯರಲ್ಲಿ ಎಷ್ಟೊಂದು ಬಕೆಟ್ ಲಿಸ್ಟ್ ಅಂತ ಇದೆ ಫುಲ್ಫಿಲ್ ಮಾಡಬೇಕಾಗಿರೋದು. ಅದರಲ್ಲಿ ಟಾಪ್ 1 ಸೋಲೋ ಟ್ರಿಪ್ ಹೋಗಲೇಬೇಕು. ಆ್ಯಂಡ್ ಜ್ಯೋತಿರ್ಲಿಂಗ, ಎಸ್ಪೆಷಲಿ ಕೇದಾರ್ನಾಥಿಗೆ ಹೋಗಬೇಕು ಅನ್ನೋದಿದೆ. ಕೇದಾರ್ನಾಥಿಗೆ ಹೋಗಬೇಕು, ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ಇರುತ್ತೆ. ಇದ್ರ ಜೊತೆಗೆ 25th ಬರ್ಡೇ ಅಲ್ವಾ, ಸಿಲ್ವರ್ ಜುಬ್ಲಿ ಆಗ್ತಾ ಇದೆ, ಏನಾದರೂ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅನ್ನೋದಿದೆ. ನನಗೆ ಅಂತ ನಾನು ಖಂಡಿತ ಏನೂ ಗಿಫ್ಟ್ ತೊಗೊಳೋದ್ರಲ್ಲಿ ಖರ್ಚು ಮಾಡಲ್ಲ. ಆಲ್ರೆಡಿ ತುಂಬ ಖರ್ಚು ಮಾಡಿಬಿಟ್ಟಿದ್ದೀನಿ. ಐಫೋನ್ ತೊಗೊಂಡಿದ್ದೆ 23ನಲ್ಲಿ, 24ರಲ್ಲಿ ಮ್ಯಾಕ್ಬುಕ್ ತೊಗೊಂಡೆ, ಎಲ್ಲ EMIಯಲ್ಲಿ ತೊಗೊಂಡಿದ್ದೀನಿ. ಬಟ್ ಆದ್ರೂ ತುಂಬಾ ಖರ್ಚು ಮಾಡಿಬಿಟ್ಟಿದ್ದೀನಿ. ಸೊ 25th ಬರ್ತ್ಡೇಗೆ ಈ ಥರ ಕಾಸ್ಟ್ಲಿ ಏನು ಬೇಡ, ಇನ್ವೆಸ್ಟ್ ಮಾಡೋಣ ಏನಾದರೂ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟು ಇನ್ನೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ವಿಷನ್ ಬೋರ್ಡ್ಸಲ್ಲಿ ಹಾಕಿದ್ರೆ ಅಂದರೆ ಯೂಶ್ವಲಿ ಬೇಸಿಕಲಿ ವಿಷನ್ ಬೋರ್ಡ್ಸ್ ಅಂತ ಹೇಳಿದ್ರೆ ನಾವು ಫೋಟೋಸ್ ಕಟ್ ಮಾಡಬೇಕು, ಅಂದರೆ ವಿಜುವಲಿ ರೆಪ್ರೆಸೆಂಟ್ ಮಾಡೋದು. ಈ ಇಯರಲ್ಲಿ ಯಾವ ಥರ ಇರಬೇಕು ಅನ್ಕೋತೀವಿ, ನಮ್ಮ ಇಯರ್ ಯಾವ ಥರ ಇರಬೇಕು ಅಂತ ಅನ್ಕೋತೀವಿ, ಇಲ್ಲಿರುತ್ತೆ ಅಲ್ಲ, ಅಥವಾ ನಾವು ಬಾಯಲ್ಲಿ ಹೇಳ್ತೀವಿ, ಅದನ್ನು ವಿಜುವಲಿ ರೆಪ್ರೆಸೆಂಟ್ ಮಾಡ್ತೀವಿ, ಅದೇ ವಿಷನ್ ಬೋರ್ಡು. ಸೊ ನಮಗೆ ರಿಲೇಟೆಡ್ ಫೋಟೋಸ್ನ ಕಟ್ ಮಾಡ್ತೀವಿ, ಒಂದು ಕಡೆ ಪೇಸ್ಟ್ ಮಾಡ್ತೀವಿ, ಇದು ವಿಷನ್ ಬೋರ್ಡ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಸತಿ ನಾನು 25ಗೆ ವಿಷನ್ ಬೋರ್ಡ್ ಕೂಡ ಮಾಡೋಕ್ಕೆ ಆಗಿಲ್ಲ. ಇಷ್ಟು ವರ್ಷ ಮಾಡ್ಕೊಂಡ್ಬಂದಿರೋದು ಎಲ್ಲ ನಾನು ಇಟ್ಟಿದ್ದೀನಿ. 2024ಅಲ್ಲೂ ಅಷ್ಟೇ ಮಾಡಿದ್ದು ಒಂದು 3-4 ತುಂಬಾ ಇದಿದೆ. ಒಂದು 5 to 6 ಸೆಕ್ಟರ್ಸ್ ಅಷ್ಟೇ ನಾನು ಮಾಡಿದ್ದು. ಅದರಲ್ಲಿ 3 to 4 ಸೆಕ್ಟರ್ಸ್ ಫುಲ್ಫಿಲ್ ಆಗಿದೆ. ಫಸ್ಟ್ ಥಿಂಗ್, ವೆರಿ ಹೆಲ್ದಿ ರಿಲೇಷನ್ಶಿಪ್ ವಿತ್ ಮೈ ಸೆಲ್ಫ್. ಯಾಕಂದರೆ ನಾವು ತುಂಬಾ ಹಾರ್ಶ್ ಆಗಿರ್ತೀವಿ ನಾವು. ಅದನ್ನು ನಾನು ಈ ಸತಿ ಕಾನ್ಷಿಯಸ್ ಎಫರ್ಟ್ಸ್ ಹಾಕಿ ನಾನು ಹಾರ್ಶ್ ಆಗಿರಬಾರ್ದು, ನಾನು ತುಂಬ ಕೈಂಡ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಅದಾಯಿತು. ಸೆಕೆಂಡ್ ಥಿಂಗ್,
ಯೂಟ್ಯೂಬ್ ಗ್ರೋತ್ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ, ಕನ್ಸಿಸ್ಟೆಂಟ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಪ್ರೊಫೆಷ್ನಲ್ ಆಗಿ ಕೂಡ ಅಷ್ಟೇ ತುಂಬ ಪ್ರಾಜೆಕ್ಟ್ಸ್ಗಳು ಬಂತು, ತುಂಬ ಜನ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಟ್ಫ್ಲಿಕ್ಸಿಂದ ಒಂದು ಆಗಿಲ್ಲ, OTT ಪ್ಲ್ಯಾಟ್ಫಾರ್ಮು ಅದೊಂದು ಆಗಬೇಕು ಅನ್ನತ್ತೆ. ಥರ್ಡ್ ಥಿಂಗ್, ಸ್ವಲ್ಪ ಹೆಲ್ತು ಫಿಟ್ನೆಸ್ ಕಡೆ ಬಂದೆ. ಆನ್ ಆ್ಯಂಡ್ ಆಫ್ ಆಗ್ತಾಯಿತ್ತು, ಬಟ್ ಅಟ್ಲೀಸ್ಟ್ ಎಷ್ಟೋ ಟೈಮಲ್ಲಿ ಆನಲ್ಲಿದ್ದೆ ನಾನು. ಅದಾದಮೇಲೆ ಟ್ರಿಪ್ಪಿಗೆ ಹೋಗೋಕ್ಕೆ ಸಾಧ್ಯ ಆಯಿತು. ಇದಿಷ್ಟೆಲ್ಲ ಆಯಿತು. ಆ್ಯಂಡ್ ಅದೇ ಮೇಜರ್ ಲೈಫ್ ಡಿಸಿಷನ್ಸ್ ಎಲ್ಲ ಆಯಿತು. ಇಟ್ಸ್ ಗುಡ್. ಈ ಸತಿ 2025ಗೆ ತುಂಬ ಖುಷಿಯಿಂದ ಕಾಯ್ತಾ ಇದ್ದೀನಿ ನಾನು. ನಂಗೆ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬ ಹೇಳೋದಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಏನೂ ಮಾತು ಬರ್ತಾ ಇಲ್ಲ. ಮೂವೀಸ್ ಮಾತ್ರ ಜಾಸ್ತಿ ನೋಡಬೇಕು ಆ್ಯಸ್ ಯೂಶಲು. ಮೂವೀಸ್ ನೋಡ್ತಾ ಇರಬೇಕು, ರಿವ್ಯೂಸ್ ಕೊಡ್ತಾ ಇರಬೇಕು, ಬಿಂದಾಸ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ 2024ಅಲ್ಲಿ ಸ್ವಲ್ಪ ತುಂಬ ರಶ್ ಮಾಡ್ಕೊಂಡ್ಬಿಟ್ಟೆ ಕೆಲವು ಸಂದರ್ಭದಲ್ಲಿ ಅಂತ ಅನ್ನಿಸ್ಬಿಡ್ತು. ರಶ್ ಅನ್ನೋದಕ್ಕಿಂತ ತುಂಬ ಸ್ಟ್ರೆಸ್ ತೊಗೊಂಡ್ಬಿಟ್ಟೆ ಅಂತ. 2025ಅಲ್ಲಿ ನಾನು ಸ್ವಲ್ಪ ಕಾಮ್ ಆಗಿರಬೇಕು, ರಿಲ್ಯಾಕ್ಸ್ಡ್ ಆಗಿರಬೇಕು ಅಂತ ಅನ್ಕೋತಾ ಇದ್ದೀನಿ. ಇಷ್ಟೇ ಸದ್ಯಕ್ಕೆ ಈ ರೀಕ್ಯಾಪ್ ಆಫ್ 2024 ಆ್ಯಂಡ್ 2025ಅಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಏನಾದ್ರು ಫರ್ದರ್ ನಾನು ವಿಷನ್ ಬೋರ್ಡ್ ಮಾಡಿದ್ರೆ ಅಥವಾ ಏನೇ ಡೆವಲಪ್ಮೆಂಟ್ಸ್ ಇದ್ರೂ ಆದಷ್ಟು ನಾನು ಪೋಸ್ಟ್ ಮಾಡ್ತೀನಿ ಇಲ್ಲಿ ಅಂತ ಹೇಳ್ತಾ ಇದ್ದೀನಿ. ನೀವು 2025ಗೆ 2024ಇಂದ ಏನು ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತೀರಾ, ಯಾವುದನ್ನ ಬಿಡೋಕ್ಕೆ ಇಷ್ಟಪಡ್ತೀರಾ ಅಂತ ಏನಾದ್ರು ನಿಮಗೆ ತಿಳಿಸ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓದೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ತನಕ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.